ಎಲ್ಲರೂ ಪ್ರಶಾಂತ್ ನೀಲ್ ಆಗೋಕ್ಕಾಗಲ್ಲ. ಯಶ್ ಆಕ್ಟಿಂಗ್ ಟಾಪ್ ನಾಚ್ ಬಟ್ ಡೈರೆಕ್ಟರ್ ಫೇಲ್ಡ್. 3000 ಲೋನ್ ಎತ್ತಿ ಮೂವಿ ನೋಡಿದೀನಿ. ರಾಕಿ ಯು ಡಿಸಪಾಯಿಂಟೆಡ್ ಅಸ್. ಟಾಕ್ಸಿಕ್ ಮೊದಲ 2 ದಿನದ ಕಲೆಕ್ಷನ್ ಎಷ್ಟು ಕೋಟಿ ಗೊತ್ತಾ? ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಕೆಜಿಎಫ್ ನಂತರ ಯಶ್ ಅವರನ್ನ ತೆರೆಯ ಮೇಲೆ ನೋಡೋಕೆ ಫ್ಯಾನ್ಸ್ ಕಾಯ್ತಿದ್ರು. ಆದ್ರೆ ಈ ಟಾಕ್ಸಿಕ್ ಸಿನಿಮಾ ಫ್ಯಾನ್ಸ್ಗೆ ನೆಕ್ಸ್ಟ್ ಲೆವೆಲ್ ಖುಷಿ ಕೊಡುತ್ತಾ ಅಥವಾ ನಿರಾಸೆ ಮೂಡಿಸುತ್ತಾ? ಯಶ್ ಅವರ ಆಕ್ಟಿಂಗ್ ಹೇಗಿದೆ, ಕಥೆಯಲ್ಲಿ ಏನೇನಿದೆ ಅನ್ನೋದನ್ನ ಸರಳವಾಗಿ ತಿಳಿಸ್ತೀನಿ. ಜೊತೆಗೆ ಟಾಕ್ಸಿಕ್ ಹಿಂದೆ ನಡೆಯುತ್ತಿರುವ ಪಿತೂರಿ ಸಂಚುಗಳ ಬಗ್ಗೆಯೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಸಹ ಯಶ್ ಅವರ ಫ್ಯಾನ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಕೊನೆವರೆಗೂ ನೋಡಿ. ಮೊದಲಿಗೆ ಕಥೆಯ ಬಗ್ಗೆ ಹೇಳೋದಾದ್ರೆ, ಇದು ಚಂದಮಾಮ ಕಥೆಯಲ್ಲ, ಸಂಪೂರ್ಣವಾಗಿ ವಯಸ್ಕರಿಗೆ ಅಂದ್ರೆ ಅಡಲ್ಟ್ಸ್ಗಾಗಿ ಮಾಡಿದ ಕಥೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಗೋವಾ ಪೋರ್ಚುಗೀಸರ ಆಡಳಿತದಲ್ಲಿ ಇರುತ್ತೆ. ಅಲ್ಲಿ ಸಾಲ್ವಡಾರ್ ಅನ್ನೋ ರೌಡಿ ಡ್ರಗ್ಸ್ ಸಾಮ್ರಾಜ್ಯವನ್ನೇ ಆಳುತ್ತಿರುತ್ತಾನೆ. ಈ ಕಡೆ ರಾಯ್ ಅಂದ್ರೆ ಯಶ್ ಮತ್ತೆ ಗಂಗಾ ಅಂದ್ರೆ ನಯನತಾರ ಅನ್ನೋ ಅಕ್ಕ ತಮ್ಮ ಅಪ್ಪನನ್ನ ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಗೋವಾಗೆ ಬರ್ತಾರೆ. ಮುಂದೆ ರಾಯ ಸಾಲ್ವಡಾರ್ ಮಗಳು ರೆಬೆಕಾರನ್ನ ಅಂದ್ರೆ ತಾರಾ ಸುತಾರಿಯಾ ಅವರನ್ನ ಮದುವೆಯಾಗ್ತಾನೆ. ಆದ್ರೆ ಸರ್ಕಸ್ ಕಂಪನಿಯ ನಾದಿಯಾ ಅಂದ್ರೆ ಕಿಯಾರಾ ಅಡ್ವಾಣಿ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ. ಇಲ್ಲಿಂದ ಕತೆ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಪಡೆಯುತ್ತಾ ಸೈಕಾಲಜಿಕಲ್ ಥ್ರಿಲ್ಲರ್ ರೂಪ ಪಡೆದುಕೊಳ್ಳುತ್ತೆ. ಈಗ ಸಿನಿಮಾ ಪ್ಲಸ್ ಪಾಯಿಂಟ್ ನೋಡುವುದಾದ್ರೆ ಅದು ಹೀಗಿದೆ. ಮೊದಲನೆಯದಾಗಿ ಯಶ್ ಮಾಸ್ ಅಷ್ಟೇ ಅಲ್ಲ, ಕ್ಲಾಸ್ ಆಕ್ಟಿಂಗ್. ಚಿತ್ರದಲ್ಲಿ ಯಶ್ ಅವರ ನಟನೆ ನಿಜಕ್ಕೂ ಅದ್ಭುತ. ರಾಯ ಮತ್ತು ಟಿಕೆಟ್ ಎಂಬ ವಿಭಿನ್ನ ಶೇಡ್ಗಳಲ್ಲಿ ಯಶ್ ಮಿಂಚಿದ್ದಾರೆ. ಅವರ ಎಮೋಷನಲ್ ಆಕ್ಟಿಂಗ್ ಮತ್ತು ಆಕ್ಷನ್ ಪ್ರೇಕ್ಷಕರು ಕಣ್ತುಂಬಿಕೊಳ್ಳುವಂತಿದೆ. ಎರಡನೆಯದಾಗಿ ಅಪ್ಪ ಮತ್ತೆ ಮಗನ ನಡುವಿನ ಸಂಭಾಷಣೆಗಳು ತುಂಬಾ ಆಳವಾಗಿದ್ದು ಅರ್ಥಪೂರ್ಣವಾಗಿದೆ. ಮೂರನೆಯದಾಗಿ ಮೋಹನ್ ಬಿ ಕೆರೆ ಅವರ ಬೃಹತ್ ಸೆಟ್ಗಳು ಮತ್ತೆ ರಾಜೀವ್ ರವಿ ಅವರ ಕ್ಯಾಮೆರಾ ವರ್ಕ್ ಸಿನಿಮಾಗೆ ಹೈ ಕ್ವಾಲಿಟಿ ಲುಕ್ ನೀಡಿದೆ. ಆದ್ರೆ ಸಿನಿಮಾದಲ್ಲಿ ಕೆಲವು ಮೈನಸ್ ಪಾಯಿಂಟ್ಸ್ ಕೂಡ ಇದೆ. ಚಿತ್ರದಲ್ಲಿ ರಕ್ತದೋಕುಳಿ, ಗನ್ ಮತ್ತು ಆಕ್ಷನ್ಗೆ ಕೊಟ್ಟಷ್ಟು ಪ್ರಾಮುಖ್ಯತೆಯನ್ನ ಗಟ್ಟಿಯಾದ ಕಥೆಗೆ ಕೊಟ್ಟಿಲ್ಲ ಎನಿಸುತ್ತದೆ. ಸಿನಿಮಾದಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ವಿಷಯ ತಂದಿದ್ರೂ ನಿರ್ದೇಶಕಿ ಅದನ್ನ ಸರಿಯಾಗಿ ತೋರಿಸಲು ಮರೆತಂತಿದೆ. ಮಕಾವ್ ದೇಶದ ದೃಶ್ಯಗಳಿಗೂ ಕಥೆಗೂ ಯಾವುದೇ ಲಿಂಕ್ ಸಿಗೋದಿಲ್ಲ. ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತು ಹಾಡುಗಳು ಅಷ್ಟಾಗಿ ನೆನಪಿನಲ್ಲಿ ಉಳಿಯೋದಿಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕೆಂದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಮಿಂಚಿದ್ದರೂ ಕಥೆಯಲ್ಲಿ ಕೊಂಚ ಮಂಕು ಕವಿದಿದೆ. ಯಶ್ ಅವರ ಹೊಸ ಅವತಾರ, ಮಾಸ್ ಆಕ್ಷನ್ ಮತ್ತು ಅದ್ಭುತ ಮೇಕಿಂಗ್ ನೋಡ್ಬೇಕು ಅಂದವರಿಗೆ ಈ ಸಿನಿಮಾ ಖಂಡಿತ ಇಷ್ಟವಾಗುತ್ತೆ. ಆದ್ರೆ ಗಟ್ಟಿಯಾದ ಅರ್ಥಪೂರ್ಣ ಕತೆ ಬಯಸಿ ಹೋದವರಿಗೆ ಸ್ವಲ್ಪ ನಿರಾಸೆಯಾಗಬಹುದು. ನಿಮಗೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ನೋಡಿ ಏನನ್ನಿಸ್ತು? ಈಗಲೇ ಲೈಕ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸಿನಿಮಾ ರಿಲೀಸ್ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪಬ್ಲಿಕ್ ರಿವ್ಯೂ ಹಾಗೂ ಆನ್ಲೈನ್ ಚರ್ಚೆಗಳು ನೆಗೆಟಿವ್ ಆಗಿ ಹರಡುತ್ತಿದೆ. ಮುಖ್ಯವಾಗಿ ಚಿತ್ರದ ದೀರ್ಘವಾದ ಅವಧಿ, ಕಥೆಯಲ್ಲಿನ ಸೈಕಾಲಜಿಕಲ್ ಗೊಂದಲಗಳು ಮತ್ತು ಅತಿಯಾದ ರಕ್ತಪಾತದ ದೃಶ್ಯಗಳು ಸಾಮಾನ್ಯ ಪ್ರೇಕ್ಷಕರಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದೆ. ಕೆಲವು ಪ್ರೇಕ್ಷಕರ ಪ್ರಕಾರ ಕೆಜಿಎಫ್ ರೇಂಜ್ಗೆ ಮಾಸ್ ಎಲಿಮೆಂಟ್ಸ್ ನಿರೀಕ್ಷಿಸಿಕೊಂಡು ಹೋದವರಿಗೆ ಕಥೆಯ ನಿಧಾನಗತಿಯ ನಿರೂಪಣೆ ನಿರಾಸೆ ಮೂಡಿಸಿದೆ. ಮತ್ತೊಂದೆಡೆ ಪರಭಾಷಾ ಯೂಟ್ಯೂಬರ್ಸ್ ಹಾಗೂ ಕೆಲ ಆನ್ಲೈನ್ ಆಡಿಯನ್ಸ್ ಈ ಸಿನಿಮಾ ಬಗ್ಗೆ ಉದ್ದೇಶಪೂರ್ವಕವಾಗಿ ನೆಗೆಟಿವ್ ಪ್ರಚಾರ ಮಾಡುತ್ತಿರುವುದು ಕಂಡುಬರುತ್ತಿದೆ. ಕನ್ನಡದ ಈ ಬೃಹತ್ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಮೇಲೆ ನೆಗೆಟಿವಿಟಿ ಹಬ್ಬಿಸುವ ಪ್ರಯತ್ನಗಳು ನಡೆಯುತ್ತಿದ್ದು, ಇದು ಕೇವಲ ಸಿನಿಮಾ ಮೇಲಿನ ನೆಗೆಟಿವ್ ರಿವ್ಯೂ ಅಲ್ಲ, ಬದಲಾಗಿ ಆನ್ಲೈನ್ ನಲ್ಲಿ ಹರಡುತ್ತಿರುವ ಒಂದು ರೀತಿಯ ಪ್ರಪಗಂಡ ಎಂದು ಯಶ್ ಅಭಿಮಾನಿಗಳು ಹಾಗೂ ಕನ್ನಡ ಚಿತ್ರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾ ಮೊದಲ ದಿನವೇ ಭಾರತದಲ್ಲಿ 101.10 ಕೋಟಿ ನೆಟ್ ಮತ್ತು ವಿದೇಶದಲ್ಲಿ 20 ಕೋಟಿ ಕಲೆಕ್ಷನ್ ಮಾಡಿದ್ದು, ಪ್ರಪಂಚದಾದ್ಯಂತ ಒಟ್ಟು 140.75 ಕೋಟಿ ರೂಪಾಯಿ ಗಳಿಸಿ ದಾಖಲೆ ಬರೆದಿದೆ. ಮತ್ತು ಮೊದಲ 2 ದಿನಗಳಲ್ಲಿ 200 ಕೋಟಿ ದಾಟಲಿದೆ ಟಾಕ್ಸಿಕ್ ಬಾಕ್ಸ್ ಆಫೀಸ್ ಕಲೆಕ್ಷನ್. ವೀಕ್ಷಕರೇ, ಟಾಕ್ಸಿಕ್ ಕನ್ನಡಿಗರ ಸ್ಯಾಂಡಲ್ವುಡ್ ಚಿತ್ರರಂಗದ ಹೆಮ್ಮೆಯ ಚಿತ್ರ. ಈ ಚಿತ್ರವನ್ನ ಕಾಪಾಡಿಕೊಳ್ಳುವುದು ಕನ್ನಡಿಗರ ಜವಾಬ್ದಾರಿ. ನೆಗೆಟಿವ್ ರಿವ್ಯೂ ಬಗ್ಗೆ ಯೋಚನೆ ಮಾಡದೆ ಒಮ್ಮೆ ಈ ಸಿನಿಮಾ ನೋಡಿ. ಧನ್ಯವಾದಗಳು.